ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ನಮ್ಮ ಧ್ಯಾನಕ್ಕಾಗಿ ಸಂತ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ರಿಂದ 24 ವಚನಗಳನ್ನು ಓದ್ತೇನೆ. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ, ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು, ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭಫಲವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಯಾನ್ಯುಯಲ್ ಎಂಬ ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂಬುದು ಈ ಹೆಸರಿನ ಅರ್ಥ. ಆಗ ಯೋಸೇಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು ಎಂಬುದೇ. ಯೋಸೇಫನ ಪ್ರತಿಕ್ರಿಯೆ ಮೊದಲನೆಯ ಕ್ರಿಸ್ತ ಜಯಂತಿ ಏನಾಗಿತ್ತು? What was Joseph's reaction to the birth of Jesus? ನಾವು ಮರಿಯಳಿಗೆ ಏನಾಗಿತ್ತೆಂಬುದಾಗಿ ಆಲೋಚನೆ ಮಾಡಿದ್ದೇವೆ ಕಳೆದ ವಾರ. ಈಗ ಯೋಸೇಫನಿಗೆ ಏನಾಯಿತು ಇದರ ಬಗ್ಗೆ ಎಂಬುದಾಗಿ ಆಲೋಚನೆ ಮಾಡೋಣ. We thought about what happened, what was the reaction of Mary regarding the birth of Christ. Now we will look at what did it mean to Joseph. ಮೊದಲನೇದಾಗಿ, ಮರಿಯಳು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದನ್ನು ತಿಳಿದು ಯೋಸೇಫನು ಆಕೆಯನ್ನು ಬಿಟ್ಟು ಬಿಡುವ ಮನಸ್ಸು ಮಾಡಿದ್ದನು. 19ನೇ ವಚನ, ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. When Joseph heard that Mary was with child through the Holy Spirit, he resolved to divorce her. That was his first reaction. He resolved to divorce her quietly. 1:19. ಕಾರಣ ಏನು? ಯಾಕೆ ಬಿಡಬೇಕು ಅಂತಿದ್ದ? 1:19 ನಾವೇನು ಓದ್ತೇವೆ? ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದ. ಮೊದಲನೇದಾಗಿ ಆತನು ಒಳ್ಳೆಯ ಮನುಷ್ಯ, ಯೋಗ್ಯ ಮನುಷ್ಯ, ಸಜ್ಜನನಾಗಿದ್ದ, ಸಭ್ಯಸ್ಥ ವ್ಯಕ್ತಿಯಾಗಿದ್ದ. ಈ ಕಾರಣದಿಂದ ಏನು ಮಾಡ್ತಾನೆ? ಆಕೆಯನ್ನು ಬಯಲಿಗೆ ತರಲಿಕ್ಕೆ ಮನಸ್ಸಿರಲಿಲ್ಲ. ಸಜ್ಜನನು, ಯೋಗ್ಯವಾದ ವ್ಯಕ್ತಿ, ತೂಕವಾದ ಮನುಷ್ಯ. ಆಕೆಯನ್ನು ಜನರ ಮುಂದೆ ತಂದು ಆಕೆಗೆ ಮರ್ಯಾದೆ ತೆಗೆಯುವ ಆಶೆ ಇರಲಿಲ್ಲ. 3ನೇದು, ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅಂದರೆ ಯಾರಿಗೂ ಹೇಳೋದಿಲ್ಲ, ನಾನು ಊರಿನ ಮುಂದೆ ನ್ಯಾಯ ತೀರಿಸಲಿಕ್ಕೆ ತರೋದಿಲ್ಲ. 3 ಕಾರಣಗಳಿಂದ ಯೋಸೇಫನ ಎಂಥವನೆಂಬುದಾಗಿ ನಾವು ಆಲೋಚನೆ ಮಾಡಿದೆವು. ಸಜ್ಜನ, ಸಭ್ಯ ವ್ಯಕ್ತಿ, ಮತೀತನು ವಿವಾದದ ಪ್ರಿಯನಲ್ಲ. ವಾದ ವಿವಾದಗಳಲ್ಲಿ ಈತನಿಗೆ ಪ್ರಿಯನಲ್ಲ. Joseph, why did you want to divorce Mary? 3-4 reasons are there. 1:19 we read, Joseph, her husband, was a just man, was an honest man of integrity, just man. Secondly, he was unwilling to put her to shame. He was a decent man, unwilling to put her to shame.
He's a very decent man. And then we read thirdly, verse 19c, resolved to divorce her quietly. He was a man who was not controversial. He didn't want to argue about it. He didn't want to go and make it public quietly. Just man. And he was a decent man, was not controversial. ಎರಡನೇದಾಗಿ ಈ ಒಂದು ಆಲೋಚನೆ ಇತ್ತು, ವಿವಾಹ ವಿಚ್ಛೇದನೆ ಮಾಡುವ ಆಲೋಚನೆ, ಇದು ಹೇಗೆ ಬದಲಾಯಿಸ್ಕೊಂಡು ಹೋಯಿತು ಇದಾಗಿ ನಾವು ನೋಡಬೇಕು. 20ನೇ ವಚನ, ಅವನು ಇದನ್ನು ಆಲೋಚಿಸುತ್ತಿರುವಾಗ, ಹೇಗೆ ನಾನೀಕೆಯನ್ನು ಬಿಟ್ಟುಬಿಡಲಿ, ವಿವಾಹ ವಿಚ್ಛೇದನೆ ಮಾಡಲಿ ಆಲೋಚಿಸುತ್ತಿರುವಾಗ, ಮೊದಲಾಗಿ ಏನಾಯಿತು, ಕರ್ತನ ದೂತನು ಅವನಿಗೆ ಕಾಣಿಸಿಕೊಂಡಿಲ್ಲ. ಯೋಸೇಫನಿದ್ದಾವುದು, ಅಂಜಬೇಡ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳೋಕ್ಕೆ ಅಂಜಬೇಡ, ಹೆದರಬೇಡ. ಮೊದಲನೇ. ಎರಡನೇದಾಗಿ, ಮರಿಯಳು ಪವಿತ್ರಾತ್ಮನಿಂದ ಗರ್ಭಫಲವಾಗಿದ್ದು, ಆಶ್ಚರ್ಯ, ಹಿಂದೆಂದೂ ನಾವು ಕೇಳದ ವಿಷಯ. ಎರಡನೇ ವಿಷಯ, ಪವಿತ್ರಾತ್ಮನಿಂದ ಗರ್ಭಫಲ. ಮೂರನೇದು 21, ಈ ಮಗನು ಅವನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು. ಅವನ ಕೆಲಸ ಕಾರ್ಯ ಏನಾಗಿತ್ತು? ಮತ್ತು 22-23 ಪ್ರವಾದಿ ಸೂಚಿತ, ಇಂದಲ್ಲ ಇದು ಹೇಳಲ್ಪಟ್ಟದ್ದು, ಅನೇಕ ವರ್ಷಗಳ ಹಿಂದೆ ಪ್ರವಾದಿಗಳು ಹೇಳಿದ್ದಾರೆ, ಕನ್ನಿಗೆ ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಅವನು ಈ ಥರ ಜನರನ್ನು ರಕ್ಷಣೆ ಮಾಡ್ತಾನೆ. ಇಮಾನುವೇಲ್ ಎಂಬುದು ಆತನಿಗೆ ಹೆಸರು. ಪ್ರವಾದಿ ಸೂಚಿತ ಚಿಹ್ನೆ ಯೇಸು ಕ್ರಿಸ್ತನ ಜನನ. ಅಂಜಿದ್ದ, ಪವಿತ್ರಾತ್ಮನಿಂದ ಗರ್ಭ ಹೊಂದಿದ್ದಳೆಂಬುದಾಗಿ ತಿಳಿಯಿತು. ಈ ಮಗುವಿನ ಸೇವೆ ಯಾವುದು? ಈತನು ಪ್ರವಾದಿ ಸೂಚಿತ ಎಂಬುದು ಅರ್ಥವಾಗಿತ್ತು. The idea of divorce in the mind of Joseph was changed. How did it happen? There are 2-3 things that happened. First of all, he was afraid. The angel said, don't be afraid. See, whenever you and I are afraid, God comes in to say, don't be afraid. Secondly, he said, you are afraid because she is already conceived by the Holy Spirit. Conception of the Holy Spirit was unheard of in those days. How can a woman conceive through the help of the Holy Spirit? Difficult to accept. Only faith in God. Joseph had that faith. I believe what God is saying through the angel. Thirdly, what was the mission of the Son to be born? Verse 21, you shall bring out, she will give birth to a son whose name is Jesus, which means he shall save his people. What is the mission? That is the purpose why he is coming. He is going to save his people from their sins. Verse 24, when Joseph woke up from sleep, he did as the angel of the Lord commanded him. He took his wife home. Believed. Faith. ಮುಕ್ತಾಯದಲ್ಲಿ ಕ್ರಿಸ್ಮಸ್ ಆಚರಣೆ ನಮಗೆ ಏನಾಗಿದೆ? ಒಂದು ವೇಳೆ ದುಬಾರಿ ಹೆಚ್ಚಿನ ಖರ್ಚು ವೆಚ್ಚವಾಗಿರಬಹುದು. ಸಾಧಾರಣವಾಗಿ ಈ ಸಮಯ ಸಂತಸವನ್ನು ನಮಗೆ ಕೊಡುವ ಸಮಯ ಆದರೂ ಸಹ ನಮಗೆ ಗಲಿಬಿಲಿ, ಹೆದರಿಕೆ. ಆದರೆ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು, ಸ್ತುತಿ ಮಾಡಬೇಕು. ಕಾರಣ ಏನಾಯಿತು? ಯೋಸೇಫನಿಗೆ ನಂಬಿಕೆ ಸ್ಥಿರಪಡಿಸಲ್ಪಟ್ಟಿತ್ತು. ಫಾರ್ ಅಸ್, Christmas celebration is expensive. No doubt we need to spend money to celebrate. But in fact, it is a time to rejoice that God has blessed us with faith to trust Jesus and to praise God. Like Joseph's faith was strengthened, may our faith also be strengthened. ಯೋಸೆಫ್ ಮರಿಯಗಳಿಗೆ ನಮಗಿಂದು ಇರುವಂತೆ
ಅಂದು ಅವರಿಗಿರಲಿಲ್ಲ ಕ್ರಿಸ್ಮಸ್. ನಾವೇನು ಮಾಡ್ತೇವೆ? ಆಲೋಚನೆ ಮಾಡಿ. ಮರಿಯಳಿಗೆ ಹೇಗಿತ್ತು, ಯೋಸೇಫನಿಗೆ ಏನಿತ್ತು, ಇದು ಹೇಗಾದೀತು ಎಂದ ಮರಿಯಳು ಕೇಳಿದಳು. ಯೋಸೇಫನು ಹೆದರಿದ್ದ. ಇದು ನಮಗಿಲ್ಲ. ನಮಗಿರ್ತಕ್ಕಂಥದ್ದು ವಿಷಯಗಳು, ನಮ್ಮ ಪ್ರಶ್ನೆಗಳು ಬೇರೆಯಾಗಿದೆ. Christmas was not the same that we have for Mary and Joseph. Mary was afraid. She said, how can this be? Joseph was afraid. Quietly wanted to leave Mary. What is Christmas to you? ಆಲೋಚನೆ ಮಾಡಿ. ಅಂತ್ಯದಲ್ಲಿ ಏನಾಯಿತು? ಇಬ್ಬರು ನಂಬಿದರು. ಇಬ್ಬರಿಗೂ ಹೆದರಿಕೆ ಇತ್ತು. ಇಬ್ಬರು ಗಲಿಬಿಲಿ ಉಂಟಾಗಿದ್ದರು. ಸಾಮರಸ್ಯ ಇರಲಿಲ್ಲ. ಕಡೆಗೆ ಅವರು ನಂಬಿದರು. ಇದೇ ಕ್ರಿಸ್ಮಸ್ ಜಯಂತಿಯ ಸಂದೇಶ. ಕ್ರಿಸ್ಮಸ್ ಜಯಂತಿಯ ಸಂದೇಶ ದೈವ ಪ್ರಕಟಣೆ. ಇಬ್ಬರು ಅಂಗೀಕಾರ ಮಾಡಿ ನಂಬಿದರು. ವಾಟ್ ಹ್ಯಾಪನ್ ಟು ದೆಮ್ ಅಟ್ ದಿ ಎಂಡ್? ಬೋತ್ ಆಫ್ ದೆಮ್ ವರ್ ಕನ್ಫ್ಯೂಸ್ಡ್. ಬೋತ್ ಆಫ್ ದೆಮ್ ವರ್ ಅಫ್ರೇಡ್. ಅಟ್ ದಿ ಎಂಡ್ ಬೋತ್ ಆಫ್ ದೆಮ್ ಬಿಲೀವ್ಡ್. My friend, whatever the difficulty you are going through, your fear during Christmas, rejoice. Let it be a strengthening of your faith. ಈ ಕ್ರಿಸ್ತ ಜಯಂತಿಯ ಸಮಯದಲ್ಲಿ ನಮಗೆ ಏನೇ ಇರ್ಬೋದು, ಚಿಂತೆ, ಗಲಿಬಿಲಿ, ತೊಂದರೆ, ಇಕ್ಕಟ್ಟುಗಳು, ಅವರಿಬ್ಬರು ಮರಿಯಳು ಯೋಸೇಫನು ಯೇಸು ಕ್ರಿಸ್ತನ ಜನ್ಮದಿನದಲ್ಲಿ ದೇವರನ್ನು ನಂಬಿ ಸ್ಥಿರಪಟ್ಟಂತೆ ನಾವು ಸ್ಥಿರಪಡಲಿಕ್ಕೆ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಲಾರ್ಡ್, both of them were confused and afraid, mother and father, Mary and Joseph. They went through a lot of distress, but finally they both believed, accepted your word that there is nothing impossible for God. ತಂದೆಯಾದ ದೇವರೇ, ಈ ಕ್ರಿಸ್ತ ಜಯಂತಿಯ ದಿವಸದಲ್ಲಿ ಅನೇಕ ಪ್ರಶ್ನೆಗಳಿವೆ ನಮಗೆ. ಕಲಹಲ, ಗೊಂದಲ, ಹೆದರಿಕೆ ಮರಿಯಳಿಗಿತ್ತು, ಯೋಸೇಫನಿಗಿತ್ತು. ಆದರೆ ಕಡೆಗೆ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ ಅವರು ದೇವರ ಸ್ವರ ಕೇಳಿ ದೂತನ ಮೂಲಕ ದೇವರ ವಾಕ್ಯವನ್ನು ನಂಬಿ ಸ್ಥಿರಪಟ್ಟರು. ನಂಬಿಕೆಯಲ್ಲಿ ನಾವು ಸ್ಥಿರ ಹೊಂದುವಂತೆ ನಮಗೆ ಈ ಕ್ರಿಸ್ತ ಜಯಂತಿ ದಿವಸದಲ್ಲಿ ಸಹಾಯ ಮಾಡಬೇಕೆಂದು, ನಮಗಾಗಿ ಜನಿಸಿ, ನಮಗಾಗಿ ಬದುಕಿ ಬಾಳಿ, ನಮ್ಮೆಲ್ಲರಿಗೆ ಉಪದೇಶ ಮಾಡಿ, ಕಡೆಗೆ ತನ್ನ ಜೀವವನ್ನು, ಪ್ರಾಣವನ್ನು ನಮಗೋಸ್ಕರ, ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಕ್ರೂಜೆ ಮೇಲೆ ಬಲಿದಾನ ಮಾಡಿದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್. ಪರಲೋಕದ ದೇವರಿದು ಸರ್ವಲೋಕ ರಕ್ಷೆಗಾಗಿ ನರನ ರೂಪ ತಾಳಿ ಬಂದ ಪರಮತಿಶಯ ನೋಡ ಬನ್ನಿ. ನರನ ರೂಪ ತಾಳಿ ಬಂದ ಪರಮತಿಶಯ ನೋಡ ಬನ್ನಿ. ಸುರಲೋಕದ ದೂತರತಿ ಹರುಷದಿಂದ ಹಾರಿ ಬಂದು ಕುರುಬರಿಗೆ ಸಾರಿದರು ವರ ಯೇಸುವಿನ ಸುದ್ದಿಯನ್ನು. ಕುರುಬರಿಗೆ ಸಾರಿದರು ವರ ಯೇಸುವಿನ ಸುದ್ದಿಯನ್ನು. ಕಂದನಾಗಿ ಬಂದ ಯೇಸು ಸುಂದರನ ಚರಣಗಳಿಗೆ ತಂದರಗೋ ಕಾಣಿಕೆಯ ನಿಂದು ಮಹಾಪಂಡಿತರು. ತಂದರಗೋ ಕಾಣಿಕೆಯ ನಿಂದು ಮಹಾಪಂಡಿತರು. ಪರಲೋಕದ ದೇವರಿದು ಸರ್ವಲೋಕ ರಕ್ಷೆಗಾಗಿ ನರನ ರೂಪ ತಾಳಿ ಬಂದ ಪರಮತಿಶಯ ನೋಡ ಬನ್ನಿ. ನರನ ರೂಪ ತಾಳಿ ಬಂದ ಪರಮತಿಶಯ ನೋಡ ಬನ್ನಿ.